ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸಮಸ್ತ ಗುರುಮಾರ್ಗ ವಾಹಿನಿ ವೀಕ್ಷಕರಿಗೆ ಶಿವಾನಂದ ಜೋಶಿಯವರ ನಮಸ್ಕಾರಗಳು. ವೀಕ್ಷಕರೇ, ಇವತ್ತಿನ ದಿನಗಳಲ್ಲಿ ಈ ಮೇಷರಾಶಿಗೆ ಸಂಬಂಧಪಟ್ಟಂಥ ವಿಷಯವನ್ನು ಜನವರಿ 1ರಿಂದ 2025 ಜನವರಿ 1ರಿಂದ ಈ ಒಂದು ಮಾಸದಲ್ಲಿ ನಡೆಯುವಂಥ ಘಟನಾವಳಿಗಳ ಬಗ್ಗೆ ನಿಮಗೆ ತಿಳಿಸುವಂಥ ಪ್ರಯತ್ನ. ಯಾಕೆಂದರೆ ಈ ಮೇಷರಾಶಿಯವರು ಹೇಗಿರ್ತಾರೆ, ಯಾವ ರೀತಿ ಇರ್ತಾರೆ ಅನ್ನುವಂಥದ್ದಕ್ಕಿಂತಲೂ ಗ್ರಹಗತಿಗಳ ಆಧಾರದ ಮೇಲೆ, ಅವತ್ತಿನ ಆ ಒಂದು ಮಾಸದ ಗ್ರಹಗಳ ಚಲನವಲನ ಆಧಾರದ ಮೇಲೆ ಒಬ್ಬ ವ್ಯಕ್ತಿ ಅಂದರೆ ಆ ರಾಶಿ ಅದು ಕೆಲಸ ಮಾಡ್ತಾ ಇರುತ್ತೆ. ನಮಗೆ ಭಚಕ್ರದಲ್ಲಿ ವಿಶೇಷವಾಗಿ ಮಸ್ತಕ ಅಂತ ಹೇಳ್ತೀವಿ, ತಲೆಯ ಭಾಗವನ್ನು ಮೇಷರಾಶಿ ಅಂತ ನಾವು ಕರಿತೀವಿ. ಆ ಮೇಷರಾಶಿ ಗುಣಲಕ್ಷಣಗಳಲ್ಲಿ ಅಶ್ವಿನಿ ದೇವತೆಗಳನ್ನು ಮೀರಿಸ್ತಕ್ಕಂಥ, ಅಂದರೆ ಈ ಅಶ್ವಿನಿ ನಕ್ಷತ್ರ ಅಶ್ವಿನಿ ದೇವತೆಗಳಿಗೆ ಸಂಬಂಧಪಟ್ಟಂಥ ನಕ್ಷತ್ರ ಇದೆ. ಆಮೇಲೆ ಭರಣಿ ನಕ್ಷತ್ರ ಅನ್ನುವಂಥದ್ದು ಅದಕ್ಕೆ ಸಂಬಂಧಪಟ್ಟಂಥ ಯಮನ ನಕ್ಷತ್ರ ಅಂತ ಕೂಡ ನಾವು ಹೇಳ್ತೀವಿ. ಹೀಗಿರುವಾಗ ಅಲ್ಲಿ ಸೂರ್ಯ ನಕ್ಷತ್ರ ಅಂತ ಮುಂದೆ ಕೃತಿಕಾ 1ನೇ ಪಾದ ಬರುತ್ತೆ. ಹೀಗೆ ಈ ಅಶ್ವಿನಿ, ಯಮ ಮತ್ತು ಸೂರ್ಯ ಈ 3 ನಕ್ಷತ್ರಗಳ ಸಂಯೋಗದಿಂದ ಉತ್ಪಾದನೆ ಆದಂಥ ಈ ಮೇಷರಾಶಿ, ಈ ರಾಶಿಗೆ ಮೀನಾಗಿರ್ತಕ್ಕಂಥವನು ಕುಜ. ನೋಡಿ, ಆ ನರಸಿಂಹಸ್ವಾಮಿಯ ಅವತಾರವನ್ನು, ಸುಬ್ರಹ್ಮಣ್ಯ ಅವತಾರವನ್ನು, ಗಣಪತಿಯನ್ನು ಕೂಡ ನಾವಲ್ಲಿ ಸ್ಮರಿಸ್ತಕ್ಕಂಥ ಸಮರ್ಥ ಆ ಮೇಷರಾಶಿಗೆ ಬರುತ್ತೆ. ಇಲ್ಲಿ ಈ ಅಶ್ವಿನಿ ನಕ್ಷತ್ರಕ್ಕೆ ಈ ಕೇತು ಅಂತಕ್ಕಂಥ ಆಧಿಪತ್ಯವನ್ನು ಗ್ರಹ ಹೊಂದಿರ್ತಾನೆ. ನೋಡಿ, ಸೂರ್ಯ, ಶುಕ್ರ ಮತ್ತು ಕೇತು ಈ 3 ಗ್ರಹಗಳ ಸಂಯೋಗ ಈ ರಾಶಿಗಿರುತ್ತೆ. ಅಂದಾಗ ಏನಾಗಿಬಿಡುತ್ತೆ, ಇಲ್ಲಿ ಒಂದು ಕ್ರೂರ ರಾಶಿ, ಒಂದು ಐಷಾರಾಮಿ ಮಾಡ್ತಕ್ಕಂಥ ರಾಶಿ, ಒಂದು ಸೂರ್ಯ ಅಧಿಕಾರವನ್ನು ನಡೆಸ್ತಕ್ಕಂಥ ರಾಶಿ, ಈ 3 ರಾಶಿಯ ಸಂಯೋಗವನ್ನು ತೋರಿಸುತ್ತೆ. ಇಂಥ ಒಂದು ತೋರಿಸುವಾಗ ಏನಾಗಿಬಿಡುತ್ತೆ, ಜ್ಞಾನದಿಂದ ಸಂಪತ್ತನ್ನು, ಸಂಪತ್ತಿನಿಂದ ಅಧಿಕಾರವನ್ನು ಇಲ್ಲಿ ಮನುಷ್ಯ ಮಾಡಲೇಬೇಕು ಅಂತ ಮೇಷರಾಶಿಯವರಿಗೆ. ಯಾಕಂದರೆ ಜ್ಞಾನ ಅನ್ನುವಂಥದ್ದು ಕೇತು ಆದರೆ ಅದರ ಒಂದು ಸೌಖ್ಯವನ್ನು ಭಾಗ್ಯವನ್ನು ಅನುಭವಿಸುವುದಕ್ಕೆ ಶುಕ್ರ ಇರ್ತಾನೆ. ಆದರೆ ಅದರ ನಂತರ ಅಧಿಕಾರವನ್ನು ನಡೆಸೋಕ್ಕೆ ಸೂರ್ಯ ಇರ್ತಾನೆ. ಎಲ್ಲವೂ ಇದ್ದಾಗ ಆ ಸಂಪದ್ಭರಿತವಾಗಿದ್ದಾಗ ಒಬ್ಬ ಚಕ್ರವರ್ತಿ ಆಗಿರೋಕ್ಕೆ ಸಾಧ್ಯ. ಜ್ಞಾನ ಒಂದೇ ಇದ್ದುಕೊಂಡು ದುಡ್ಡಿಲ್ಲ ಅಂತ ಹೇಳಿದರೆ ಖಂಡಿತವಾಗಿ ಒಬ್ಬ ರಾಜನಾಗೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ದುಡ್ಡು ಇರಬೇಕು, ಜೊತೆಗೆ ಜ್ಞಾನ ಮತ್ತು ಭಾಗ್ಯ ಅನ್ನುವಂಥದ್ದು ಇರಬೇಕು. ಆಗ ಒಬ್ಬ ವ್ಯಕ್ತಿ ಆ ರಾಶಿಯನ್ನು, ಆ ವ್ಯಕ್ತಿಯನ್ನು ಅಂದರೆ ತನ್ನ ಒಂದು ಅಸ್ತಿತ್ವವನ್ನು ಆಳೋಕ್ಕೆ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಹಾಗೆ ಈ ಮೇಷರಾಶಿಯವರು ಶೀಘ್ರಕೋಪಿ ಆಗ್ತಾರೆ. ಅವರಲ್ಲಿ ಎಲ್ಲೋ ಒಂದು ಕಡೆ ಜ್ಞಾನ ಇರುತ್ತೆ. ಆ ಜ್ಞಾನ ಇದ್ದರೂ ಕೂಡ ಅದನ್ನು ಸರಿಯಾದ ರೀತಿಯಲ್ಲಿ ಯೂಸ್ ಮಾಡಲ್ಲ. ಸಡನ್ಲಿ ತಕ್ಷಣ ತಗೊಳ್ಳುವಂಥ ಕೆಲವು ನಿರ್ಧಾರಗಳು ತಪ್ಪಾಗಿರ್ತವೆ. ಮತ್ತು ಈ ರಕ್ತಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳಿಗಾಗ್ತಾರೆ. ಕ್ರೋಧಿಯಾಗಿದ್ದರೂ ಕೂಡ ರಕ್ತಕ್ಕೆ ಸಂಬಂಧಪಟ್ಟಂಥ ಕಾಯಿಲೆ ಇರುತ್ತೆ. ಅಲ್ಲಿ ಇದಕ್ಕೆ ಚರರಾಶಿ ಅಂತ ಕೂಡ ನಾವು ಹೇಳ್ತೀವಿ. ಈ ಚರರಾಶಿಯಲ್ಲಿದ್ದಾಗ ಏನಾಗುತ್ತೆ, ಸ್ವಭಾವದಲ್ಲಿ ದ್ವಂದ್ವತೆಗಳನ್ನು ಕಾಡ್ತಾ ಇರುತ್ತೆ. ಯಾವಾಗಲೂ ನಿಂತ್ಕೊಳ್ಳೋದಿಲ್ಲ, ಓಡಾಡ್ಕೊಂಡು ಇರ್ತಕ್ಕಂಥ ರಾಶಿ, ಒಂದೇ ಸ್ಥಳದಲ್ಲಿ ಕೂತ್ಕೊಂಡಿರುವಂಥ ವ್ಯಕ್ತಿತ್ವ ಅಲ್ಲ. ಆಮೇಲೆ ಈ ರಾಶಿಯವರಿಗೆ ಗುಣಾತ್ಮಕವಾದಂಥ ಬೆಲೆ, ಅಂದರೆ ಯಾವುದಾದ್ರೂ ಒಂದು ವ್ಯಕ್ತಿಯನ್ನು ನಂಬ್ಕೊಂಡ್ಬಿಟ್ಟ ಅಂತ ಹೇಳಿದ್ರೆ ಆ ವ್ಯಕ್ತಿ ತನ್ನ ಶಿರವನ್ನಾದರೂ ಕೊಟ್ಟು ಬಿಡ್ಬೋದು. ಆ ವ್ಯಕ್ತಿ ಬಗ್ಗೆ ಕೆಟ್ಟದಾಗಿ ಯಾರಾದರೂ ಹೇಳಿದ್ರು ಕೂಡ ಅವ್ರ ಬಗ್ಗೆ ಆ ವ್ಯಕ್ತಿ ನಂಬೋದಿಲ್ಲ ಅಂತ. ಅಂದರೆ ಒಂದು ಸಾರಿ ನಂಬಿಕೆ ಅಂತ ಬಂದರೆ ಆ ವ್ಯಕ್ತಿ ಸಂಪೂರ್ಣವಾಗಿ ಆ ವ್ಯಕ್ತಿಯನ್ನು ನಂಬಿಡ್ತಾನೆ. ಅದರ ಜೊತೆಯಲ್ಲಿ ಈ ವ್ಯಕ್ತಿಯಲ್ಲಿ ಒಬ್ಬ ಯೋಗಿನೂ ಆಗ್ಬೋದು, ಸಾಧುನೂ ಆಗ್ಬೋದು, ಒಬ್ಬ ಭೋಗಿನೂ ಆಗ್ಬೋದು, ಆಮೇಲೆ ಒಬ್ಬ ಖ್ಯಾತಿನೂ ಪಡಿಬಹುದು ಅಥವಾ ಕುಖ್ಯಾತಿನೂ ಪಡಿಬಹುದು. ಇಂಥ ಪ್ರಖ್ಯಾತಿ ಕುಖ್ಯಾತಿ ಎರಡನ್ನೂ ಸಂಯೋಗಗಳು ನಡೀತಾ ಹೋಗುತ್ತೆ. ಯಾರು ಭರಣಿ ನಕ್ಷತ್ರದಲ್ಲಿ ಹುಟ್ಟುತ್ತಾರೋ ಧರಣಿಯನ್ನು ಆಳ್ತಾರೆ ಅಂತಕ್ಕಂಥದ್ದನ್ನು ಹೇಳುತ್ತೆ. ಯಾಕಂದರೆ ಮೇಷರಾಶಿಗೆ ಭರಣಿ ನಕ್ಷತ್ರ ಹೋಗುತ್ತೆ. ಈ ಧರಣಿಯನ್ನು ಆಳ್ತಾನೆ ಅಂತ ಹೇಳೋದು ಸುಲಭ ಅಲ್ಲ. ಯಾಕಂದರೆ ಅಲ್ಲಿ ದುರ್ಯೋಧನ ಹುಟ್ಟಿದ್ದು ಆ ಭರಣಿ ನಕ್ಷತ್ರದಲ್ಲಿ, ಭೀಷ್ಮಾಚಾರ್ಯ ಹುಟ್ಟಿದ್ದು ಭರಣಿ ನಕ್ಷತ್ರದಲ್ಲಿ. ಈ ಭೀಷ್ಮಾಚಾರ್ಯರು ಹುಟ್ಟಿದಂಥ ನಕ್ಷತ್ರ ಪ್ರಥಮವಾದರೆ ಅದೇ ದುರ್ಯೋಧನ ಹುಟ್ಟಿದಂಥ ನಕ್ಷತ್ರ ಚತುರ್ಥ ಚರಣದಲ್ಲಿ ಹುಟ್ಟಿದ್ದಾರೆ. ಚತುರ್ಥ ಚರಣದಲ್ಲಿ ಹುಟ್ಟಿದಾಗ ಒಬ್ಬವನು ತನ್ನ ಐಕ್ಯತೆಯನ್ನು ಕಾಪಾಡಿಕೊಳ್ಳೋಗೋಸ್ಕರ ಪ್ರತಿಜ್ಞೆಯನ್ನು ಮಾಡಿ ಭೀಷ್ಮಾಚಾರ್ಯ ಅಂತ ಹೇಳ್ತಾರೆ. ಆದರೆ ಅಂಥ ಒಂದು ರಾಜ್ಯವನ್ನು ನಿರ್ಮಾಣ ಮಾಡಿದಂಥ ಆ ಹಸ್ತಿನಾವತಿಯನ್ನು ಹಾಳು ಮಾಡೋಕ್ಕೆ ಅಂದರೆ ದುರ್ಯೋಧನನು ಅದೇ ನಕ್ಷತ್ರ ಹುಟ್ಟಿರ್ತಾನೆ. ಆದರೆ ಅವನಿಂದಲೇ ಅಂತ್ಯ ಆಗುತ್ತೆ. ಇದರ ಅರ್ಥ ಏನಂದರೆ ಅದು ಯಮರಾಶಿ ಅಂತ ಹೇಳ್ತೀವಿ. ಅಲ್ಲಿ ನಿಯಮಗಳು ಬಹಳ ಮುಖ್ಯವಾಗಿರ್ತವೆ. ಇಂಥ ಒಂದು ರಾಶಿಯಲ್ಲಿ ಹುಟ್ಟಿದಂಥವರು ಈ ಮಾಸದಲ್ಲಿ, ಜನವರಿ ಮಾಸದಲ್ಲಿ ಹೇಗಿರ್ತಾರೆ, ಈ ಜನವರಿ ಮಾಸದಲ್ಲಿ ದ್ವಿತೀಯ ಭಾವದಲ್ಲಿ ಗುರು ಇದ್ದಾನೆ, ತೃತೀಯ ಭಾವದಲ್ಲಿ ಮಾಂದಿ ಬರ್ತಾನೆ,
ಆದರೆ 3, 4ನೇ ಮನೆಯಲ್ಲಿ ನಕಾರಾತ್ಮಕವಾದಂಥ ಕುಜ ಅಂತ ಹೇಳ್ತೀವಿ. ಇದರ ಅರ್ಥ ನೀಚ ಕುಜ ಅಂತ ಹೇಳಬೇಕಾಗತ್ತೆ. ರಾಹುಕೇತು ಲಾಭ ಮತ್ತು ಪಂಚಮದಲ್ಲಿರ್ತಕ್ಕಂಥವ್ರಾಗ್ತಾರೆ. ಈ ಲಾಭ ಪಂಚಮದಲ್ಲಿ ರಾಹುಕೇತು ಬಂದಾಗ ಏನಾಗುತ್ತೆ, ಈ ರಾಹು ವಿದೇಶ ಗಮನದಲ್ಲಿರ್ತಕ್ಕಂಥವ್ರು, ಬೇರೆ ದೇಶದಲ್ಲಿ ಹೋಗಿ ಕೆಲಸ ಮಾಡುವಂಥವ್ರು, ಊರಿಂದ ಆಚೆ ಮತ್ತೊಂದು ಊರಿಗೆ ಹೋಗಿ ಕೆಲಸ ಮಾಡುವಂಥವ್ರು, ಅಪೇಕ್ಷಿತ ಪಡ್ತಕ್ಕಂಥ ಕಾರ್ಯಗಳಿದ್ದರೆ, ವಾಹನ ಮತ್ತು ಟ್ರಾವೆಲ್ಸ್ ಬಿಸ್ನೆಸ್ಗಳಲ್ಲಿ ಉದ್ಯೋಗವನ್ನು ಹೊಂದಿದಂಥವರಿದ್ದರೆ, ಅಥವಾ ಹೊಸ ವಾಹನ ಖರೀದಿ ಮಾಡುವಂಥವರಿದ್ದರೆ, ಅಥವಾ ನೌಕರಿಗಳನ್ನು ಅಂದರೆ ಈಗ ಗಾಡಿ ಓಡಿಸುವಂಥ ಕೆಲಸನೇ ನೌಕರಿ ಮಾಡ್ತಿರ್ತಾರೆ. ಈಗ BMTC ಆಗ್ಬೋದು, KRTC ಆಗ್ಬೋದು, ಈ ಥರ ಇಂಥ ಒಂದು ವಾಹನದಲ್ಲಿ ನೌಕರಿ ಮಾಡ್ತಕ್ಕಂಥವ್ರು ಅಂದರೆ ವಾಹನದ ಚಾಲಕರಾಗಿರ್ತಕ್ಕಂಥವ್ರು ಆಗ್ತಾರೆ. ಇಂಥ ಒಂದು ಉದ್ಯೋಗದಲ್ಲಿ ಕೆಲಸ ಮಾಡ್ತವ್ರಿಗೆ ಬಡ್ತಿ ಆಗುವಂಥದ್ದಾಗ್ಬೋದು. ಸುಲಭವಾಗಿ ಅವರಿಗೆ ತಮ್ಮ ಕಾರ್ಯವನ್ನು ಪೂರ್ಣಗೊಳಿಸುವಂಥ ಯೋಗ ಮತ್ತು ಉತ್ತಮವಾದ ರೀತಿಯಲ್ಲಿ ಇನ್ನೂ ಬೆಳವಣಿಗೆ ಆಗಬೇಕಂದ್ರೆ ಮೀನರಾಶಿಯಲ್ಲಿ ರಾಹು ಇರೋದರಿಂದ ಆ ಜಲಸಂಯೋಗ ಯೋಗ ಅಂತ ಹೇಳ್ತೀವಿ. ಅಂದರೆ ಸಮುದ್ರ ಪಾರು ಮಾಡ್ತಕ್ಕಂಥ ಅವರೇನಾದರೂ ಈ ನಾವೀ ಕೆಲಸದಲ್ಲಿ ಕೆಲಸ ಮಾಡ್ತಾ ಇದ್ದರೆ ಅವರು ಉಲ್ಲಂಘನೆ ಮಾಡ್ತಾರೆ, ಅಂದರೆ ಸಮುದ್ರ ಉಲ್ಲಂಘನೆ ಯೋಗ ಅಂತ ಕೂಡ ಹೇಳ್ತೀವಿ. ಅಂಥ ಯೋಗದಿಂದ ಅವರು ಹೆಚ್ಚಿನ ಕೀರ್ತಿ ಹೆಸರನ್ನು ಗಳಿಸುವಂಥ ಯೋಗ ಆಗುತ್ತೆ. ಏಕಾದಶದಲ್ಲಿ ಶುಕ್ರ ಮತ್ತು ಶನಿ ಸಂಯೋಗ ಆಗ್ತಾ ಇದೆ. ಅಂದರೆ ಧರ್ಮ, ಇದು ಸೌಂದರ್ಯ ಮತ್ತು ಕರ್ಮ ಸಂಯೋಗ ಅಂತ ಹೇಳ್ತೀವಿ. ಈ ಎರಡರ ಸಂಯೋಗದಿಂದ ಇಬ್ಬರು ಮಿತ್ರ ಗ್ರಹಗಳಾಗ್ತಾ ಇದ್ದಾರೆ. ಇಂಥ ಒಂದು ಕಾರ್ಯದಲ್ಲಿ ಶುಕ್ರನು ಉತ್ತಮವಾದಂಥ ಗ್ರಹ ಅಂತ ಹೇಳ್ಬೋದು. ಆ ಸ್ಥಾನದಲ್ಲಿ ಅವನಿಂದಾಗಿ ಧನಾತ್ಮಕವಾದ ಬದಲಾವಣೆ ಜೊತೆಗೆ ಲಾಭಾಂಶಗಳನ್ನು ಹೆಚ್ಚಿಸ್ತದೆ. ಅದರ ಜೊತೆಗೆ ಸ್ತ್ರೀಧನ ಅನ್ನುವಂಥದ್ದು ಕೂಡ ದೊರಕುವಂಥ ಯೋಗ ಇದೆ. ತುಂಬ ದಿವಸದ ಹಳೆಯ ವ್ಯಾಜ್ಯವನ್ನು ಗೆಲ್ಲುವಂಥ ಯೋಗ ಬರುತ್ತೆ ಮೇಷರಾಶಿಯವರಿಗೆ. ಅದರ ಜೊತೆಯಲ್ಲಿ ತಾಳ್ಮೆ ಬಹುಮುಖ್ಯ ಅಂತ ನಾವು ಹೇಳ್ತೀವಿ. ಯಾಕೆ ಮುಖ್ಯ ಅಂತ ಹೇಳಿದರೆ, ಈ ಬೃಹಸ್ಪತಿ 2ನೇ ಮನೆಯಲ್ಲಿದ್ದಾನೆ. ಸ್ವಲ್ಪ ಅವನು ನಕಾರಾತ್ಮಕ ಅಂದರೆ ಶುಕ್ರನ ಮನೆಯಲ್ಲಿದ್ದಾನೆ, ಶತ್ರುವಿನ ಮನೆಯಲ್ಲಿದ್ದಾನೆ. ಹಾಗಾಗಿ ಏನಾಗುತ್ತೆ, ನಿಮ್ಮ ಮಾತು ಕೂಡ ಶತ್ರುವಾಗಬಹುದು, ನಿಮ್ಮ ನಡವಳಿಕೆ ಶತ್ರುವಾಗಬಹುದು. ನೀವು ಏನಾದರೂ ಮಾತಾಡ್ತಾ ಇದ್ದರೆ ತುಂಬ ಜಾಗೃತಿಯಿಂದ ಮಾತಾಡಿ. ಯಾಕಂದರೆ ಮಾತು ಮಾಣಿಕ್ಯವಾಗಿರಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಅಂಥ ಒಂದು ಮಾತಿನಿಂದ, ಅದಕ್ಕೆ ಶಬ್ದೋ ಬ್ರಹ್ಮ ಅಂತ ಹೇಳ್ತೀವಿ. ಆ ಶಬ್ದವೇ ಬ್ರಹ್ಮನ ಸ್ಥಾನದಲ್ಲಿರ್ತಕ್ಕಂಥದ್ದು. ನಾವು ಮಾತನಾಡುವ ನುಡಿ ವೈಷಮ್ಯನೂ ಪ್ರಾಪ್ತಿ ಮಾಡುತ್ತೆ ಅಥವಾ ಪ್ರೀತಿನೂ ಪ್ರಾಪ್ತಿ ಮಾಡುತ್ತೆ. ಹಾಗಾಗಿ ನಿಮ್ಮ ಮಾತಿನಲ್ಲಿ ಸ್ವಲ್ಪ ಹಿಡಿತಾ ಇರಲಿ. ಮಾರ್ಮಿಕವಾಗಿ ಮಾತನಾಡಿದರೂ ಜನರ ಮನಸ್ಸಿಗೆ ನೋವಾಗದೇ ಇರುವಾಗಿರಲಿ. ಈ ರೀತಿಯಾಗಿ ನಿಮ್ಮ ಮಾತನ್ನು ಕಂಟ್ರೋಲ್ ತೊಗೊಂಡ್ರೆ ಮೇಷರಾಶಿಯವರು ಈ ತಿಂಗಳಲ್ಲಿ ಉತ್ತಮವಾದ ಬದಲಾವಣೆ ಆಗುತ್ತೆ. ಹಾಗಾಗಿ ಮೇಷರಾಶಿಯವರಿಗೆ ನೋಡಿ, ಮಕರ ರಾಶಿಯಲ್ಲಿ ಸೂರ್ಯ ಪ್ರವೇಶ ಆಗ್ತಾನೆ. ಅದು ಕರ್ಮಭಾವ ಅಂತ ಹೇಳ್ತೀವಿ. ಆ ಭಾವದಲ್ಲಿ ನವಮದಿಂದ ಕರ್ಮಕ್ಕೆ, ದಶಮಕ್ಕೆ ಸೂರ್ಯ 15-16 ತಾರೀಕಿಗೆ ಸಂಕ್ರಾಂತಿ ರೂಪದಲ್ಲಿ ಬರ್ತಾ ಇದ್ದಾನೆ. ಅಲ್ಲಿಂದ ನಿಮಗೆ ಉತ್ತರಾಯಣ ಪ್ರವೇಶ ಕಾಲ ಅಂತ ಹೇಳ್ತೀವಿ. ಹಾಗಾಗಿ ಮೇಷರಾಶಿ ಕರ್ಮದಲ್ಲಿ ಪ್ರಗತಿ, ಪಿತೃ ಕಾರ್ಯದಲ್ಲಿ ಸಹ ಉತ್ತಮವಾದ ಕಾರ್ಯ. ಹಾಗಾಗಿ ಸಂಕ್ರಾಂತಿ ದಿನಗಳಲ್ಲಿ ಮೇಷರಾಶಿಯವರು ಪಿತೃ ಕಾರ್ಯವನ್ನು ಮಾಡಬೇಕು, ಪಿತೃಗಳಿಗೆ ಪಿಂಡ ಪ್ರಧಾನ ಕಾರ್ಯಗಳನ್ನು ಮಾಡಬೇಕು. ಹಾಗಿರೋದ್ರಿಂದ ನಿಮಗಿರ್ತಕ್ಕಂಥ ಪಿತೃದೋಷ ನಿವಾರಣೆಯಾಗಿ ಈ ಸಂಕ್ರಾಂತಿಗೆ ಮಹಾ ಶುಭಯೋಗ ಬರುತ್ತೆ. ಜೊತೆಗೆ ಹೊಸ ವರ್ಷಕ್ಕೆ ನಿಮ್ಮ ಜೀವನದಲ್ಲಿ ವಸಂತವನ್ನು ಕಾಣ್ತಕ್ಕಂಥ ಯೋಗ ಮೇಷರಾಶಿಯವರು ಖಂಡಿತ ಇದೆ. ಈ ವರ್ಷ ಮತ್ತು ಈ ತಿಂಗಳಲ್ಲಿ ನೀವು ಮಾಡಬೇಕಾದಂಥ ಕಾರ್ಯ ಪಿತೃ ಕಾರ್ಯ, ಆಮೇಲೆ ದೈವ ಕಾರ್ಯ, ಮಾತಿನ ನಿಗಾ, ಜೊತೆಗೆ ನಿಮ್ಮ ಉದ್ದೇಶಪೂರಿತ ಕಾರ್ಯಗಳಲ್ಲಿ ನೀವು ಸಮಯ ಸಾಧನಾ ಪ್ರವೃತ್ತಿಯನ್ನು ಹೊಂದಬೇಕಾಗತ್ತೆ. ಕೆಲವೊಂದು ಸಾರಿ ನಿಷ್ಠುರತೆ ಕೂಡ ಕನಿಷ್ಠ ಅಂತಕ್ಕಂಥದ್ದಾಗುತ್ತೆ. ಆ ನಿಷ್ಠುರತೆಯನ್ನು ಬದಿಗೊತ್ತಿ ಸಮಯ ಸಾಧಕ ಪ್ರವೃತ್ತಿಯನ್ನು ಕೂಡ ನೀವು ಹೊಂದ್ಕೊಳ್ಳೋದ್ರಿಂದ ನಿಮ್ಮ ಕಾರ್ಯದಲ್ಲಿ ಯಶಸ್ವಿ ಆಗ್ತೀರಾ. ಮೇಷರಾಶಿಯವರು ಇನ್ನು ಉತ್ತಮವಾದ ಸಾಧನೆ ಮಾಡಿ ಅಂತ ಹೇಳ್ತಾ ಈ ಜನವರಿಯ ಭವಿಷ್ಯವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.